ಇವತ್ತು ಕೋರ್ಟಲ್ಲಿ ಬಂದು ಜಿಲ್ಲಾ ವಕೀಲರ ಸಂಘದ ಎಲ್ಲ ಪ್ರಮುಖರುಗಳನ್ನ ಮತ್ತು ಹಾಗೂ ವಕೀಲರುಗಳನ್ನ, ಹಿರಿಯ ವಕೀಲರುಗಳನ್ನ, ಆಮೇಲೆ ಮಹಿಳಾ ವಕೀಲರನ್ನ ಮತ್ತು ಹಾಗೂ ನಮ್ಮ ಸಹೋದರ ವಕೀಲರುಗಳನ್ನ ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಒಂದು ಆಶೀರ್ವಾದ ಪಡೆಯೋ ರೀತಿಯಲ್ಲಿ, ಯಾಕಂದರೆ ಪ್ರತಿ ಸರಿನೂ ಕೂಡ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ, ಯಾಕಂದರೆ ಭಾಳಷ್ಟು ಜನ ತಂದೆ ಸ್ನೇಹಿತರಿದ್ದಾರೆ, ದೇವೇಗೌಡರು ಒಡನಾಟದವರಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಆಶೀರ್ವಾದ ಪಡೆಯುವಂಥ ಕೆಲಸ ಮಾಡಿ ಹಿರಿಯರ ಆಶೀರ್ವಾದ ಪಡೆದು ಚುನಾವಣೆಗೆ ಹೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ವಿ. ಅದೇ ಥರ ಈ ಸಂದರ್ಭದಲ್ಲೂ ಕೂಡ ಅವರ ಆಶೀರ್ವಾದನ ಪಡೆದು ಎಲ್ಲರ ಒಂದು ಸಹಕಾರನ ಕೇಳಿ ಇವತ್ತು ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಅದರಲ್ಲಿ ಪಾತ್ರರಾಗಿ ನಾವು ಕೂಡ ಇವತ್ತು ಚುನಾವಣೆಗೆ ಹೋಗೋವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಆಶೀರ್ವಾದ ಪಡೆದ್ವಿ. ಹಾಗಾಗಿ ಇವತ್ತು ಭೇಟಿ ನೀಡೋಂಥ ಕೆಲಸನ ಮಾಡಿದ್ವಿ ಅಂತ ಹೇಳಿ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಒಂದು ಕೂತ್ಕೊಂಡು ದೇವೇಗೌಡರು ಸಾಹೇಬರು ಮತ್ತು ಇವರು ನಮ್ಮ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ, BJP ಅವರ ಜನರಲ್ ಸೆಕ್ರೆಟರಿ, ಸೆಂಟ್ರಲಿಂದ ಜನರಲ್ ಸೆಕ್ರೆಟರಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾರೆ. ಒಂದು ಸೀಟ್ ಹೆಚ್ಚುವರಿನ ಕೇಳ್ತಾ ಇದ್ವಿ, ಅದನ್ನ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಎಲ್ಲ ಸರಿ ಆಗುತ್ತೆ ಅಂತಂದರೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಅಲ್ಲ. ಈಗ ಅದನ್ನೇ ಹೇಳ್ತಾ ಅಲ್ವಾ, ಒಂದು ಸೀಟ್ ಹೆಚ್ಚುವರಿ ಕೇಳ್ತಾರೆ, ಅದು ಚರ್ಚೆ ಆದ್ಮೇಲೆ ಸರಿ ಆಗುತ್ತೆ. ಹೇಳಿ ಸರ್. ಕೆಲವೊಂದು ಕಡೆ ಹಾಸನದಿಂದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಬೇಡ ಪಟ್ಟನ್ನು ಪ್ರೀತಮ್ ಗೌಡರು ಇಡ್ತಿದ್ದಾರೆ ಸರ್. ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬಂದರೆ ಚರ್ಚೆ ಮಾಡ್ತೀನಿ. ಈಗ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗೋಂಥ ಕೆಲಸನ ಮಾಡ್ತಾ ಇದ್ದೀವಿ. ಭಾಳಷ್ಟು ಜನ BJP ಮುಖಂಡರುಗಳು, BJP ಹಿರಿಯ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಯಡಿಯೂರಪ್ಪ ಸಾಹೇಬರು ಒಂದು ಟೈಮ್ ಕೇಳಿ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ, ನಾಳೆ ಒಳಗಡೆ ಭೇಟಿ ಮಾಡೋವಂಥ ಕೆಲಸನ ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲರೂ ಒಂದು ಸಮ್ಮುಖವಾಗಿ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಕೂಡ ಚುನಾವಣೆ ಎದುರಿಸೋಂಥ ಕೆಲಸ ಮಾಡ್ತೀವಿ. ನಮ್ಮ ಗುರಿ ಇರೋದು ಕಾಂಗ್ರೆಸ್ನ ಇಲ್ಲಿಂದ ದೂರ ಇಡೋಂಥ ಕೆಲಸ ಮಾಡಬೇಕು, ಮತ್ತೊಮ್ಮೆ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು, ದೇವೇಗೌಡರು ಸಾಹೇಬರು ಕೈ ಬಲಪಡಿಸೋಂಥ ಕೆಲಸನ ಮಾಡಬೇಕು ಅಂತ ಜಿಲ್ಲೆಯಲ್ಲಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯೂ ಶ್ರಮಿಸೋಂಥ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಆ ವಿಚಾರ ಇನ್ನೂ ನಮ್ಮ ಹತ್ರ ಮಾಹಿತಿ ಇಲ್ಲ ಸರ್. ಒಟ್ಟಿನಲ್ಲಿ ಏನೇನು ಜನ ತೀರ್ಮಾನ ಮಾಡ್ತಾರೆ, ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ, ಹಾಗೂ ಅಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಒತ್ತಡನೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ಆ ಒತ್ತಡದ ಮೇಲೆ ಅವರೆಲ್ಲರೂ ಕೂಡ ಏನು ಅಭಿಪ್ರಾಯ ಸೂಚಿಸ್ತಾರೆ, ದೇವೇಗೌಡರು ಸಾಹೇಬ್ರು ಏನು ಅಭಿಪ್ರಾಯ ಸೂಚಿಸ್ತಾರೆ, ಕುಮಾರಣ್ಣ ಏನು ತೀರ್ಮಾನ ತಗೋತಾರೆ, ಅದ್ರ ಬಗ್ಗೆ ಅವ್ರು ಖಂಡಿತವಾಗ್ಲೂ ಮುಂದಿನ 2 ದಿನದಲ್ಲಿ ಅವರೇ ಬಂದು ಆಚೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಮಾಧ್ಯಮ ಮಿತ್ರರ ಮುಖಾಂತರ. ಮಾಧ್ಯಮದವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಹೋಗೋಂಥ ಕೆಲಸ ಮಾಡಿ ಚುನಾವಣೆಗೆ ಹೋಗುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.